ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೆಡೆ ಬಿಜೆಪಿ ಹಾಗೂ JDS ಕೌನ್ಸಿಲ್ ಪೈಪೋಟಿ ಇದೆ ಸರ್. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ. ಈ ಕುಮಾರಸ್ವಾಮಿ ಅವರು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸರ್? ಈಗ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ಮನೆ ತಾತ ಅವರೇ ಬಂದು ಅವರೇ ಡಿಕ್ಲೇರ್ ಮಾಡಿದ್ದಾರೆ ಸೀಟ್ನ. ಈಗ ನಮ್ಮ ಒಂದು ಅಭ್ಯರ್ಥಿ ಬಗ್ಗೆ ಯಾವುದೇ ರೀತಿ ಸಂಶಯ ಇಲ್ಲ. ನಮ್ಮ ಒಂದು ಅಭ್ಯರ್ಥಿ ಬಗ್ಗೆ ಸಂಪೂರ್ಣವಾಗಿ ಸ್ಪಷ್ಟನೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ನಾವು ಏನು ಕೆಲಸ ಮಾಡಬೇಕು, ಏನು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿಸ್ಬೇಕೋ ಅದನ್ನು ನಾವು ಮನೆ ರೇವಣ್ಣ ಸಾಹೇಬರು ಮಾಡ್ತಾಯಿದ್ದೀವಿ. ಬೇರೆ ಜಿಲ್ಲೆಯವ್ರಿಗೆ ನನಗೆ ವಿಷಯ ನನಗಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇದ್ದರೆ ನಾನು ಮಾತಾಡ್ತಾ ಇದ್ದೆ. ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಬೇಕು, ನಮ್ಮ ಜಿಲ್ಲೆಯಲ್ಲಿ ನಾವು ಚುನಾವಣೆ ಮಾಡಬೇಕು, ಅದನ್ನು ಮುಗಿಸ್ಬೇಕು, ಒಳ್ಳೆ ರೀತಿ ಒಂದು ಫಲಿತಾಂಶ ಕೊಡಬೇಕು. ನಮ್ಮ ಕಾರ್ಯಕರ್ತರ ಒಂದು ಶ್ರಮ ಇದೆ, ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗೋ ರೀತಿ ನಾವು ಮಾಡಬೇಕು ಅನ್ನೋದೇ ಒಂದೇ ಉದ್ದೇಶ. ಸರಿ, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಹಲವು ದಿನಗಳಿಂದ ಸಾಕಷ್ಟು ಒತ್ತಾಯ ಬರ್ತದೆ. ನಿಮ್ಮ ವೈಯಕ್ತಿಕ ಏನು ಬರುತ್ತೆ? ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು. ಕಾರ್ಯಕರ್ತರು ಇಡೀ ರಾಜ್ಯದಲ್ಲೇ ಹಾಗೂ ಎಲ್ಲಿ ನಮ್ಮ JDS ಅಭ್ಯರ್ಥಿಗಳು ಸ್ಪರ್ಧಿಸ್ತಾರೆ ಅವ್ರಿಗೆಲ್ಲರಿಗೂ ಒಂದು ರೀತಿ ಒಂದು ಬಾರಿ ಹುರಿದುಂಬಿಸಿದಂಗಾಗುತ್ತೆ. ಆಮೇಲೆ ಕಾರ್ಯಕರ್ತರಿಗೆ ಮತ್ತೆ ಇನ್ನೊಂದು ರೀತಿ ಹೊಸ ಪರಿವರ್ತನಾ ಶಕ್ತಿ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಖಿಲ್ ಕುಮಾರಸ್ವಾಮಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಇನ್ನೂ ಗೊತ್ತಿಲ್ಲ. ಸ್ಪರ್ಧೆ ಮಾಡಬೇಕು ಅಂತಲೇ ಈಗ ಮಂಡ್ಯದಿಂದಲೂ ಅವ್ರ ಹೆಸರು ಕೇಳಿ ಬಂದಿತ್ತು. ನಾನೀಗ ಒಂದೇ ಒಂದು ಮಾತ್ರ ಉತ್ತರ ಕೊಟ್ಟೆ. ನಮ್ಮ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆ ಬಗ್ಗೆ ನನಗೆ ಅದಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇದ್ದರೆ ನಾನು ಈಗ ಹೇಳ್ತಾ ಇದ್ದೆ. ಈಗ ನೀವು ಕೇಳಿದ್ರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು, ಹೌದು ಸ್ಪರ್ಧೆ ಮಾಡಬೇಕು, ಹೌದು. ಯಾಕಂದರೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಅದು ಸ್ಫೂರ್ತಿ, ಅದೊಂದು ಶಕ್ತಿ. ಅದಕ್ಕೋಸ್ಕರ ಅದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.